ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನಾನಂತರೂ ಮಸ್ತ್ ಅದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸದ್ಯಕ್ಕೆ ನಾನಂತರ ಹಳಬ್ಳಿ ಮಾರ್ಕೆಟ್ನಾಗ ಅದೀನಿ. ಹಳೆ ಹುಬ್ಳಿ ಒಳಗೆ ರೋಡ್ ಮಾಡಿದ್ದಕ್ಕೆ ಜಾಸ್ತಿ ಕಾಯಿಪಲ್ಯನೇ ಹಚ್ಚಿಲ್ಲ, ಆದ್ರೂ ಹಳ್ಳಿಯವ್ರು ಬಂದು ಹಚ್ಚಿದ ಕಡೆ ನಾವು ತಗೊಂಡ್ ಹೋಗ್ಲಿತ್ತೀವಿ. ಈಗ ಅದು ರೋಡ್ ಮಾಡ್ಬಿಟ್ಟಾರ, ಹಂಗಾಗಿ ಜಾಸ್ತಿ ಕಾಯಿಪಲ್ಯನೇ ಇಲ್ಲ, ಆದ್ರೂ ಒಂದ್ ಲೆವೆಲಿಗೆ ಸಿಕ್ಕದ ತಗೊಂಡ್ ಹೋಗ್ಲಿತ್ತೀವಿ. ನಮ್ಮ ಮಮ್ಮಿ ತಗ್ಗೈತಿ, ಹುಷಾರ್ ನೋಡಿ ಬಿದ್ದಿದ್ದಿ ಅಂತ ವಿಡಿಯೋ ಮಾಡ್ಕೊತ ಹೋಗಿ ತಗೊಳಕ್ ಜಿಗದ್ಗಿಗ್ದಿ ಅಂತ ಹೇಳಿ. ಇಷ್ಟೆಲ್ಲ ಐಟಮ್ ತಗೊಳ್ಳೋಷ್ಟಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಈಗ ಒಂದು ಹತ್ತತ್ರ 800 ಇಂದ 900 ನಾವು ಪರ್ಚೇಸ್ ಮಾಡಿದ್ವಿ. ನಮ್ಮ ಮಮ್ಮಿ ಈ ಚಾಲು ಮಾಡಿದ್ದೆ ನೀನು ಇಷ್ಟು ದಿವಸ ಎಲ್ಲರಿಗೂ ಅಂತಿದ್ವಿ, ಫೋನಿಂದ ಹುಚ್ಚಿಡತ್ತೆ, ಈಗ ನಿನಗೂ ಚಾಲು ಆತ ಅನ್ಲಿತಾರ. ಸೊ ಇಂಥದೊಂದು 3 ಚೀಲ ಆಗದ. ಈಗ ಹೋದ್ರು ಮಮ್ಮಿ ಆ ಕಡೆ ನಂಬಿಟ್ಟು ನೀ ವಿಡಿಯೋ ಮಾಡ್ಕೊಂಡು ನಿಂದ್ರಂತಂದು ಹೇಳಿ ಇಲ್ಲೇ. ಈಗ ಆಕ್ಚುಲಿ ಹೂವಿನ ಮಾರ್ಕೆಟ್ಗೆ ಒಂದು ಹೋಗ್ಬೇಕು. ಫಸ್ಟ್ ತರಕಾರಿ ಎಲ್ಲ ಮುಗಿಸ್ಕೊಂಡು ಆಟೋಗೆ ವೇಟ್ ಮಾಡಿದ್ವಿ. ಆಟೋ ಬರೋ ಮಟ್ಟ ನಮ್ಮ ಮಮ್ಮಿ ತಲೆ ಕೆಟ್ಟು ಅಂಗಡಿ ಕಟ್ಟಿ ಮೇಲೆ ಕೂತಾರ. ಇಷ್ಟಕ್ಕೆ ಸಾಕಾತ ಆಲ್ರೆಡಿ. ಈಗ ಜಸ್ಟ್ ಇನ್ನೂ ಬರೀ ತರಕಾರಿ ಮುಗ್ದೈತಿ. ಇನ್ಮ್ಯಾಗ ತರಕಾರಿ ತಗೊಂಡಾತ, ಇನ್ನೂ ನಾಷ್ಟ ಇಲ್ಲ, ಏನೂ ಇಲ್ಲ. ಹೊಟ್ಟೆ ಒಳಗೆ ಆಲ್ರೆಡಿ ಸಂಕಟ ಚಾಲು ಆಗೈತಿ. ಈಗ ದುರ್ಗದ ಬೈಲ್ ಅಂತ ಹೇಳಿ ಒಂದು ಮಾರ್ಕೆಟ್ ಅದ, ಅಲ್ಲಿ ಹೋಗ್ಲಿದ್ದೀವಿ ಹೂ ತಗೊಂಬರಾಕ ಅಂತ ಹೇಳಿ. ಫ್ರೆಶ್ ಹೂ ತಗೊಂಡ್ ಬಂದು ನಾವೇ ಕಟ್ತೀವಿ ಮನೆಯೊಳಗೆ, ನಾನು ಮಮ್ಮಿ ಇಬ್ರು ಸೇರಿ. ಹಳಬ್ಳಿ ಸರ್ಕಲ್ ಇಂದ ಹೋಗ್ಲಿದ್ದೀವಿ. ಈಗ ಯಾರೇ ಹುಬ್ಳಿದವ್ರಲ್ಲ ಅವ್ರಿಗೆ ನೋಡ್ರಿ, ಇದು ಹಳಬ್ಳಿ ಸರ್ಕಲ್, ಇಲ್ಲಿಂದ ಹೋಗ್ಲಿತ್ತೀವಿ. ಈಗ ಬರ್ಬೇಕಾದ್ರೆ ಎಷ್ಟು ಚಂದ ರೆಡಿಯಾಗಿ ಬಂದು ಎಷ್ಟಲ್ಲೆಲ್ಲ ಒಂದ್ ಕಡೆ ಮಾಡ್ಕೊಂಡು, ಬಟ್ ಲಗೇಜ್ ಹಿಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಕೊಳ್ಳಿ ಯಾ ಹೆಸರು ಬೇಡ ಏನು ಬೇಡ ಅನ್ಸ್ಬಿಡ್ತು, ತಲೆನ ಕೆಟ್ಬಿಡ್ತು. ಆಕ್ಚುಲಿ ಕೋಲ್ಡ್ ವೆದರ್ ಐತಿದೆ. ಕೋಲ್ಡ್ ಅಂದ್ರೆ ಅಷ್ಟು ಕೋಲ್ಡ್ ಇಲ್ಲ, ಬಟ್ ಕೂಲ್ ವೆದರ್ ಇದ್ರೂ ಶೆಕೆ ಹೊಡಿಲಿತ್ತದ ಮಸ್ತ್. ಹೇರ್ ಸ್ಟೈಲ್ ಎಲ್ಲ ಹೋದ್ ಇದು ಸಾಕು ಸದ್ಯಕ್ಕೆ. ಫಸ್ಟ್ ಎಲ್ಲ ತಗೊಂಡ್ ಮನೆಗೆ ಯಾವಾಗ ಮುಡ್ತೀವಿ ಅನಿಸ್ಲಿತ್ತದ. ಕಾಂದವೇ ಹೋಗ್ಲಿತ್ತೀವಿ, ಬಟ್ ಹೊಟ್ಟಿ ಬಹಳ ಹಸು ಆಗತೈತಿ. ಹಂಗಾಗಿ ಇಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಅದ ಇಡ್ಲಿದು ಎಲ್ಲದ. ಹಾ, ಅಲ್ಲಿ ಮಸ್ತ್ ಮಾಡ್ತಾರೆ ಆಕ್ಚುಲಿ ಇಡ್ಲಿ ಚಟ್ನಿ. ಇದು ಬಿಟ್ವೀನ್ ಈ ಕಡೆ ದುರ್ಗದ ಬೈಲ್ ರೋಡ್ ಹೋಗೋದು ಮತ್ತು ಈ ಕಡೆ ನಿಮ್ಲಿ ಸ್ಕೂಲ್ ರೋಡ್ ಮಧ್ಯ ಬರ್ತದೆ. ಆಕ್ಚುಲಿ ಓಲ್ಡ್ ಶಾಪ್ ಚೆನ್ನಾಗದ. ಸೊ ನಾವು ಆಲ್ಮೋಸ್ಟ್ ಯಾವಾಗ ಬರ್ತೀವಿ ಅವಾಗ ಇಲ್ಲೇ ತಿಂತೀವಿ. ಸೊ ನೋಡ್ರಿ ನಮ್ಮ ಮಮ್ಮಿ ತಗೊಂಡ್ಬರ್ಲಿತ್ತಾರ. ಹೊಟ್ಟಿ ಭಾಳ ಹಸು ಆಗೈತಿ, ಹಂಗಾಗಿ ಬಿಟ್ಟೆ ನಾನು. ಇಡ್ಲಿ ವಡಾ ಫ್ರೀ ಮತ್ತು ವಡಾ ಮಸ್ತ್ ಇರ್ತದ ಇಲ್ಲಿ. ಫಸ್ಟ್ ಪೇಟೋಬ ನಂತರ ವಿಟೋಬ, ಆದ್ರೂ ಫಸ್ಟ್ ಅರ್ಧ ಕೆಲಸ ಮುಗಿಸಿದ್ವಿ. ಸೊ ಹೊಟ್ಟೆ ಹಸಿ ಹೋಗ್ಬಿಡ್ತದ, ಹಂಗಾಗಿ ಎಲ್ರಿಗೂ ತಗೋರಿ. ಪ್ಲಸ್ ಚಟ್ನಿ ಭಾರಿ ಇರ್ತದ ಅದ್ರಲ್ಲಿ, ಖಾರವಾಗಿ ಚೆನ್ನಾಗಿರ್ತದೆ. ತಿಂದು ಮುಗಿಸ್ಕೊಂಡು ನಾವು ಈಗ ದುರ್ಗದ ಬೈಲ್ ಕಡೆ ಹೋಗ್ತೀವಿ. ಅಲ್ಲಿ ಹೋಗಿ ದುರ್ಗದ ಬೈಲ ಅಲ್ಲಿ ಹೋಗಿ ನಾ ತೋರಿಸ್ತೀನಿ ನಿಮ್ಗೆ. ಹೂವೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಬಿಸಿ ಬಿಸಿ ವಡ ಮಸ್ತ್ ಅದ. ಸೊ ಸದ್ಯಕ್ಕೆ ಈಗ ನಾವು ದುರ್ಗದ ಬೈಲಿಗೆ ಬಂದ್ವಿ. ಕೆಟ್ಟೆ ಖರಾಬ್ ಕಾಣಿಸ್ತಿತ್ತಿಲ್ಲ, ನಾನು ಟಯರ್ಡ್, ಒಂದು ತಾಸೊಳಗೆ ಟಯರ್ಡ್ ಆಗಿಬಿಟ್ಟೀನಿ. ಸೊ ಹೂವಿನ ಮಾರ್ಕೆಟ್, 1-2 kg ಶಾವಂತಿಗೆ ಹೂವು, 1 kg ಚೆಂಡು ಹೂವು, ಮತ್ತು ಒಂದು ಅರ್ಧ kg ಗುಲಾಬಿ ಹೂವು. ಸೊ ಫ್ರೆಂಡ್ಸ್, ಇದು ಹೂವಿನ ಮಾರ್ಕೆಟ್. ಜಸ್ಟ್ ಎಂಟ್ರಿ ಆಗ್ಲತ್ತೀವಿ. ನೋಡ್ಬೋದು ಎಷ್ಟು ರಶ್ ಅದ ಅಂತ ಹೇಳಿ. ಇನ್ನೂ ಇದು ಕಡಿಮೆ, ಅಟ್ಲೀಸ್ಟ್ ನಾವು ಸ್ವಲ್ಪ ಬೇಗ ಜಲ್ದಿ ಬಂದ್ವಿ ಬೆಳಗ್ಗೆ ಅಂತ ಹೇಳಿ ಸ್ವಲ್ಪ ಕಡಿಮೆ ಅದ. ನೋಡ್ರಿ ಎಷ್ಟು ವೆರೈಟೀಸ್ ಆಫ್ ಹೂ ಅದಾವಿಲ್ಲ ಅಂತ ಹೇಳಿ. ಶಾವಂತಿಗೆ ಹೂ, ಗುಲಾಬಿ ಹೂ, ಡೇರೆ ಹೂ, ಮಲ್ಗಿ ಹೂ, ಅಬ್ಬಬ್ಬಾ ಮಸ್ತ್ ಇತ್ತು ಮಾರ್ಕೆಟ್ ಅಂತೂ. ಹಂಗೆ ಇವಾಗ ಫೆಸ್ಟಿವಲ್ ಟೈಮ್ ಅಂತ ಹೇಳಿ ಹೆವಿ ಕಾಸ್ಟ್ಲಿ ಹೂವೆಲ್ಲ. ಅದ್ರೊಳಗ ನಮ್ಮ ಮಮ್ಮಿ ಅಲ್ಲಿ ಒಂದ್ ಕಡೆ ರೇಟ್ ಕೇಳೋದು, ಇಲ್ಲೊಂದ್ ಕಡೆ ರೇಟ್ ಕೇಳೋದು, ಹಂಗೆ ಹಂಗೆ ಮಾಡಿ ಫೈನಲಿ ಎಲ್ಲೋ ಒಂದ್ ಕಡೆ ನೋಡಿ ತಗೊಳಿತಾರ ಹೂನ. ಚೆಂಡು ಹೂ ನಮ್ಮ ಮಮ್ಮಿ 1 kg ತಗೋತೇನೆ ಅಂತ ಹೇಳಿ ಸ್ವಲ್ಪ ರೇಟ್ ಕಡಿಮೆ ಐತಿ ಬಾ ಅಂತ ಹೇಳಿ 3 kg ತಗೊಂಡ್ರು.
ಎಷ್ಟು 3 kg ತಗೊಂಡಿ? ಅಲ್ಲ ಹೂ ಚಲೋ ಐತ್ರಿ. ನೀರೊಂದು ಹಾಕಿರ್ತಾರೆ. ಚೆಂಡು ಹೂ ತಗೊಂಡ್ ಮುಗ್ಸಾಯ್ತು. ಈಗ ನೆಕ್ಸ್ಟ್ ಶಾವಂತಿಗೆ ಹೂ ನೋಡ್ರಿ. ಶಾವಂತಿಗೆ ಹೂ ಹೆಂಗವ ಅಂತ ಹೇಳಿ ಇದು 1 kg ತಗೊಳ್ಳಿತಾರ ನಮ್ಮ ಮಮ್ಮಿ ಇವಾಗ. ಇದು 1 kg ತಗೊಂಡಾದ್ಮೇಲೆ ಗುಲಾಬಿ ಹೂ ಒಂದ್ ಅರ್ಧ kg ತಗೋತೇವಿ. ಇದಾದ್ಮೇಲೆ ಆ ಕಡೆ ಹೋಗಿ ಮಲ್ಗಿ ಹೂ ತಗೋತೀವಿ. ತೋರ್ಸು ಚೀಲ. ಹೂ ಪರ್ಚೇಸ್ ಆಯ್ತು, ಮುಗೀತು. ಮಲ್ಗಿ ಹೂ ಅಂತ ತಗೊಂಡು ಮನೆ ಕಡೆ ಹೋಗ್ತೀವಿ. ಯಾವವು? ಡೈರಿ. ಇದು ಸಂಪಿಗೆ ಹೂ ನೋಡೀನಿ. ನಾಳೆಗೆ ಅಲ್ಲೇ ಬಿಡ್ತಾವ ಸಂಪಿಗೆ ಹೂ ತಗೋಬೇಕು. ನಾಳೆಗೆ ಅಲ್ಲೇ ಬಿಡ್ತಾವ ಸಂಪಿಗೆ. ಇವತ್ತು ಮುಡ್ಕೋಬೇಕು. ಇವತ್ತು ನಾಳೆ ಬಿಟ್ಟು ತಡಿತಾವನೆ. ಎಷ್ಟು ಅಂದ್ರಲ್ರಿ ಅಮ್ಮ? 4 ಕೊಡ್ರಿ 20 ರೂಪಾಯಿ. ಅದ ಕೊಟ್ರೆ ನೋಡಿ. ಫೈನಲಿ ಲಗೇಜ್ ಹೊತ್ಕೊಂಡು ಬರೋಷ್ಟಿಗೆ ಸಾಕಾಯ್ತು ಕೃಷ್ಣ. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಬಿಡಿಸ್ಬೇಕು, ಹೂ ಕಟ್ಟಬೇಕು, ಇನ್ನು ಆ ಕೆಲಸ. ಓಕೆ ನೋಡ್ರಿ ನಮ್ಮ ಸಂತಿ ಎಷ್ಟದ ದೋ ಪ್ರಿಪ್ರೇಷನ್. ಇದು ನಮ್ಮಮ್ಮ, ಇದು ನಮ್ಮಮ್ಮ, ಇದು ನಮ್ಮಮ್ಮ. ಅದಕ್ಕೆ ಚಪಾತಿ ಮಾಡ್ಲಿತ್ತಾರ. ಇಬ್ರು ಒಂದೊಂದು ಹಾಯ್ ಹೇಳ್ರಿ ಅಲ್ಲಿ. ಹಾಯ್ ಹೇಳ. ಹಾಯ್ ನಿಮ್ಮ ಹಾಯ್ ಹೇಳ್ವಿ. ಹಾಯ್. ಸೊ ನಾನೀಗ ನಮ್ಮ ಅಪ್ಪಾಜಿಗೆ ಹೆಲ್ಪ್ ಮಾಡಕ್ಕೆ ಟೇಪ್ ಕೊಳ್ಳಿಗೆ ಹಾಕೊಂಡು ನಿಂತ್ಕೊಂಡೇನಿ. ಎದಕ್ಕಪ್ಪ ಅಂದ್ರೆ ಇಲ್ಲಿ ಮ್ಯಾಟ್ ಫಿಕ್ಸಿಂಗ್ ಮಾಡ್ಲಿತ್ತಿ. ಸೊ ಯಾವ ಮ್ಯಾಟ್? ಫುಲ್ ಟೈಪ್ ಇದ್ದಿರೋ ಅಂಥದ್ದು ಆರ್ಟಿಫಿಷಿಯಲ್ ಮ್ಯಾಟ್. ಆ ಮ್ಯಾಟ್ ನಾವೀಗಿಲ್ಲಿ ಫಿಕ್ಸ್ ಮಾಡ್ತೀವಿ ಗಣಪತಿಗೋಸ್ಕರ. ಇದು ಹಂಗ ನಾಳೆ ಕೃಷ್ಣ ಜನ್ಮಾಷ್ಟಮಿ ಕುಕ್ಕಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು. ಬಟ್ ಅದು ಈಗ ಮಾಡಂಗಿಲ್ಲ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಅದಕ್ಕೆ ಮುಂಚೆ ಹೂ ಕಟ್ಕೊಳ್ಳೋದು ಅದು ಇದು ಪ್ರಿಪ್ರೇಷನ್ ಆಗ್ತೈತಿ. ನಮ್ಮ ಅಪ್ಪಾಜಿ ಇನ್ನು ಹೂ ಕಟ್ಟೋ ಟೈಮ್. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಹೂ ಕಟ್ಲಿತ್ತಾರ. ನಮ್ಮ ಮಮ್ಮಿ ಶಾವಂತಿಗೆ ಹೂ ಕಟ್ಟಾತಾರ, ನಮ್ಮ ಚಿಕ್ಕಮ್ಮ ರೋಸ್ ಪೆಟಲ್ಸ್ಲಿಂದ ಮಾಲಿ ಮಾಡ್ಲಿತ್ತಾರ ಕೃಷ್ಣಗೆ. ಈಗ ನಾನು ಸ್ವಲ್ಪ ಹೊತ್ತು ಅವ್ರಿಗೆ ಕೂತ್ಕೊಂಡು ಹೆಲ್ಪ್ ಮಾಡ್ತೇನೆ. ಓಕೆ ಗಾಯ್ಸ್, ಸೊ ಐಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Please do like my video, comment, share, and please don't forget to subscribe my channel. ನನಗೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಡೂ ಸಪೋರ್ಟ್ ಮೀ. ಓಕೆ, ಅಲ್ಲಿವರೆಗೂ ನೋಡ್ತಾ ಇರ್ರಿ. ನಾನು ಆಶ್ ಆಲೋರ್, ನಿಮ್ಮ ಮನೆ ಹುಡುಗಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಬಾಯ್.